ನಮಸ್ಕಾರ. ಇದು ಬಂದು ಡೇ 18 ಆ್ಯಂಡ್ 19 ಆಗಿರುತ್ತೆ. ನಾನು ಎಲ್ಲ ವೀಡಿಯೋನಲ್ಲೂ ಹೇಳ್ತೀನಿ, ಸಂಡೇ ನಾನು ಡಯಟ್ ಮಾಡ್ತೀನಿ, ಬಟ್ ವರ್ಕೌಟ್ ಮಾಡದೇ ಇರೋ ಕಾರಣ ವೀಡಿಯೋ ಶಾರ್ಟ್ ಆಗುತ್ತೆ ಅಂತ ಹೇಳಿ ಸ್ಯಾಟರ್ಡೆ ಸಂಡೇ ಎರಡೂ ಸೇರಿ ಹಾಕ್ತೀನಿ. ಆ್ಯಂಡ್ ಆಫ್ಟರ್ ದಟ್ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೋಗಬೇಕಾಗಿತ್ತು. ಅದಕ್ಕೆ ಮುಂಚೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಆ್ಯಂಡ್ ಆಫ್ಟರ್ ದಟ್ ಎಲ್ಲ ಕೆಲಸ ಮುಗಿಸಿ ವಾಪಸ್ ಬಂದಮೇಲೆ ಹಂಗೆ ಒಂದು ಪ್ರೋಟೀನ್ ಬಾರ್ ತೊಗೊಂಡು ಅದಾದಮೇಲೆ ಲಂಚ್ ಮಾಡಿದೆ. ಆ್ಯಂಡ್ ಆಫ್ಟರ್ ದಟ್ ನಮ್ಮ ದಿನಚರಿ ಕೆಲಸಗಳಲ್ಲೇ ನಮಗೆ ತುಂಬ ಸ್ಟ್ರೆಂತ್ನಿಂಗ್ ಎಕ್ಸಸೈಸಸ್ ಇರುತ್ತೆ, ಬಟ್ ನಾವು ಅದನ್ನ ಕೇರ್ಲೆಸ್ ಆಗಿ ತೊಗೊಂಡು ಈಗ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ಯಾರಿಗೋ ತಂದಾಕಿ ಮಾಡಿ ಅಂತ ಹೇಳಿದ್ರೆ ಅದ್ರ ಬದಲು ನಾವೇ ಮಾಡಿದ್ರೆ ಅದು ಒಂದು ಎಕ್ಸಸೈಸ್ ಥರನೇ ಆಗುತ್ತೆ ನಮಗೆ. ಇಟ್ಸ್ ಆಲ್ಮೋಸ್ಟ್ 25 ಕಿಲೋ ಆಫ್ ಪೆಡಿಗ್ರಿ. ಆ್ಯಂಡ್ ಆಫ್ಟರ್ ದಟ್ ಸಂಡೇ ಮಾರ್ನಿಂಗ್ ಎದ್ದು ಯೋಚನೆ ಮಾಡ್ತಾ ಕೂತಿದ್ದೆ. ಇವಾಗ ನಮ್ಮ ಮನೆಯವ್ರು ಅಂದರು, ಸರಿ ನಿಮ್ಮ ಮನೆಗೆ ಹೋಗೋಣ ಅಂತ. ಇಲ್ಲಿ ನಾನು ಬೇರೆಯವ್ರ ಥರ ಯಾವಾಗಲೂ ಅಮ್ಮ ಮನೆಗೆ ಹೋಗೋದೆಲ್ಲ ಮಾಡಲ್ಲ. ಇನ್ ಕೇಸ್ ನಂಗೆ ತುಂಬ ಸ್ಟ್ರೆಸ್ ಫೀಲ್ ಆಗ್ತಿದೆ ಅಥವಾ ಒಂದು ಸ್ವಲ್ಪ ರಿಲೀಫ್ ಬೇಕು ಅನಿಸಿದ್ರೆ ಮಾತ್ರ ಅದು ನಮ್ಮ ಮನೆಯವ್ರಿಗೆ ನನ್ನ ನೋಡಿ ಅರ್ಥ ಆಗುತ್ತೆ, ಅವಾಗ ಮಾತ್ರ ನಾನು ಹೋಗೋದು. ಆ್ಯಂಡ್ ಆಫ್ಟರ್ ದಟ್ ಅದೇ ಆನ್ ದ ವೇ ಹೋಗ್ತಾ ನಾನು ಎದ್ದಿದ್ದೆ ಲೇಟಾಗಿತ್ತು, ನಾವು ಸಂಡೇ ಅಲ್ವಾ ಅಂತೇಳಿ. ಅದಕ್ಕೆ ಆನ್ ದ ವೇ ಜ್ಯೂಸ್ ಕುಡಿದೆ, ಮಸ್ಕ್ ಮೆಲನ್ ವಿತೌಟ್ ಶುಗರ್. ಆ್ಯಂಡ್ ನನ್ನ ಮಗ ವಾಟರ್ ಮೆಲನ್ ಹಾಫ್, ಅವರಪ್ಪ ಹಾಫ್ ಕುಡಿದ್ರು. ಆ್ಯಂಡ್ ಆಫ್ಟರ್ ದಟ್ ಮಟನ್ ತೊಗೊಂಡ್ವಿ ಆನ್ ದ ವೇನೇ ಹೋಗ್ಬೇಕಾದ್ರೆ. ಅದಾದಮೇಲೆ ಫಿಶ್ ತೊಗೊಂಡು ಹೋದ್ವಿ. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಇನ್ನೊಂದು ವೀಡಿಯೋನಲ್ಲಿ ಸಿಗೋಣ. ಬಾಯ್.